ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ವಿಶೇಷವಾಗಿ ಸಿದ್ದರಾಮಯ್ಯನವರ ನಮ್ಮ ಅರಸರ ಬ್ರೇಕ್ ಮಾಡಿ ಅಂದರೆ ದೀರ್ಘಕಾಲೀನ ಮುಖ್ಯಮಂತ್ರಿಯಾಗಿ ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಪರ ವಿರೋಧ ಎಚ್ಚರಿಕೆಯವರಂತೂ ತೀವ್ರವಾಗಿ ಟೀಕೆನೂ ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ DK ಅವರು ಸಹಿತ ಟೀಕೆ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆ ಸೆಕೆಂಡ್ ಅವರ ಇದ್ದಾರೆ. ಆದರೂ ವ್ಯಂಗ್ಯವಾಗಿಯೋ ಪ್ರೀತಿಯಿಂದನೋ ಇತಿಹಾಸ ಮಾಡಿದರು, ಇತಿಹಾಸ ಮಾಡ್ತಾರೆ, ಇತಿಹಾಸ ಆಗ್ತಾರೆ ಅನ್ನೋ ಮಾತಾಡಿದರು. ಒಟ್ಟಿನಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ CM ಸಿದ್ದರಾಮಯ್ಯರ ಈ ಒಂದು ದೀರ್ಘಕಾಲೀನ ಮುಖ್ಯಮಂತ್ರಿ ದಿನದ ಒಂದು ಅವಧಿಯನ್ನು ಅವ್ರು ಏನು ಸಾಧಿಸಿದ್ರು, ಏನಿಲ್ಲ, ನಮ್ಮ ಅರಸರವ್ರು ಏನು ಮಾಡಿದರು, ಏನಿಲ್ಲ ಅನ್ನೋದ್ರ ಬದಲಾಗಿ ಮತ್ತು ಅರಸರಿಗಿಂತಲೂ ಇವ್ರು ಹೆಚ್ಚಿನವರಲ್ಲ ಅಂತ ಕೆಲವರು ಹೇಳಿದರು. ಇಲ್ಲ ಒಳ್ಳೆಯ ಕೆಲಸ ಮಾಡಿದರು, ಒಂದು ಹಿಂದುಳಿದವರಲ್ಲಿ ಸಂಘಟನೆ ಮಾಡಿದರು ಅನ್ನುವಂಥ ಮಾತನ್ನು ಹೇಳಿದರು. ಹೌದು, ಅವ್ರು ಮೀಸಲಾತಿ ಬದಲು ಮಾಡಿದರು. ಆದರೆ ಇವರು ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಇಟ್ಕೊಳ್ಳೋದನ್ನ ಇನ್ನೊಂದು ಹೆಜ್ಜೆ ಏನಿಟ್ಟರಪ್ಪ ಅಂದ್ರೆ ಅಹಿಂದ ಅಥವಾ ಹಿಂದುಳಿದವರನ್ನು ಸಂಘಟಿತರನ್ನಾಗಿ ಮಾಡ್ತಾ ಒಂದು ಶಕ್ತಿಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇದೆಲ್ಲ ನೋಡಿದಾಗ ಸಹಜವಾಗಿ ಸಿದ್ದರಾಮಯ್ಯರನ್ನು ಮತ್ತು ಅದರಲ್ಲೂ ನಮ್ಮ ಸಿದ್ದರಾಮಯ್ಯರ ಒಂದು ಅಹಿಂದ ಅಥವಾ ಹಿಂದುಳಿದವರ ಅಥವಾ SC ST ಅಥವಾ ಈ ಒಂದು ಆದಿವಾಸಿಗಳ ಪರವಾಗಿ ನಿಲ್ಲುವಂಥ ಧ್ವನಿ ಇವರು ಅನ್ನುವಂಥ ನೆಲೆಯಲ್ಲೇ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಇವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕಂದರೆ ಮಾಸ್ ಲೀಡರ್ ಅಷ್ಟೇ ಅಲ್ಲ, ಸಂಘಟನಾ ಚತುರನೂ ಇದ್ದಾರೆ ಮತ್ತು ಹಿಂದುಳಿದವರು ಸಂಘಟನೆ ಮಾಡ್ತಾ ಇದ್ದಾರೆ. ಅವರ ಮ್ಯಾಕ್ಸಿಮಮ್ ವೋಟರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಸಂಘಟನೆ ಮಾಡಿದರೆ ನಮ್ಮ ಭವಿಷ್ಯ ಚೆನ್ನಾಗಿ ಆಗ್ತದೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ. ಅದಕ್ಕಾಗಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಮೌನವಾಗಿ ಅದೇ ಕಾಲಕ್ಕೆ ಇಲ್ಲ ನಾವು ಎಷ್ಟು ದಿವಸ ಇರ್ತೀವೋ ಅದು ಹೈಕ್ ಮಾಡಿಬಿಟ್ಟಂಥ ವಿಷಯ ಯಾವಾಗ ಹೇಳ್ತಾರೋ ಆಗ ಜನರ ಆಶೀರ್ವಾದ ಜೊತೆಗೆ ಹೈಕಮಾಂಡದ ಆಜ್ಞೆ ಅಲ್ಲಿ ನಾವು ಇರ್ತೀವಿ ಅನ್ನುವಂಥ ಮಾತು ಹೇಳೋ ಮೂಲಕ ಸೂಕ್ಷ್ಮವಾಗಿ ಏಕಕಾಲಕ್ಕೆ 2-3 ವಿಷಯಗಳನ್ನ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯರು ಒಂದು ಕಡೆ ಜನರ ಆಶೀರ್ವಾದದಾಗ ನಾನು 5 ವರ್ಷ ಪೂರ್ತಿ ಇರ್ತೀನಿ ಅನ್ನುವಂಥ ಮಾತನ್ನು ಧ್ವನಿಸಿದ್ರೆ, ಇನ್ನೊಂದು ಕಡೆಗೆ ಹೈಕಮಾಂಡ್ ಹೇಳಿದ ಕೂಡಲೇ ಇಳಿತೀನಿ ಅನ್ನುವಂಥ ಮಾತು. ಅಂದರೆ ಹೈಕಮಾಂಡ ಇಳಿಪ ಅಂತ ಹೇಳ್ತದನ, ನಿಮ್ಮ ಮನೆಗೆ ಹೋಗಪ್ಪ ಅಂತ ಹೇಳ್ತದನ ಅನ್ನುವಂಥ ಅಷ್ಟೇ ಗಂಭೀರವಾದ ಪ್ರಶ್ನೆ ಅದು. ಯಾಕಂದ್ರೆ ಬೆಳೆದಿರ್ತಂಥ ಒಬ್ಬ ನಾಯಕಗೆ ಮತ್ತು ಆ ನಾಯಕಗಳಿಂದ ತಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದ್ದರಿಂದಾಗಿ ಅಂಥ ಮಾತುಗಳನ್ನ ಹೈಕಮಾಂಡ್ ಮಾತಾಡಿದ್ದ. ಹೈಕಮಾಂಡ್ ಅಂದರೆ ಯಾರೀಗ ಮೊದಲನೇದಾಗೆ ರಾಹುಲ್ ಗಾಂಧಿ, ಜೊತೆಗೆ ಅವರ ಸಹೋದರಿ, ಮುಂದೆ 3ನೇದವರು ಸೋನಿಯಾ ಗಾಂಧಿ, ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಅಲ್ಲಿ ಒಳಗೆ ಏನು ಅಂತರ್ಯದ ನಡೀತದೆ ಅದನ್ನು ಕೇಳೋರು ಅಷ್ಟೇ. ಅವರು ತಮಗೆ ತಿಳಿದು 2 ಮಾತು ಹೇಳೋರು. ಹೈಕಮಾಂಡ್ ಅಂದರೆ ಈ 3 ಜನ ಒಪ್ಪಿದ್ರೆ ಎಸ್, ಇಲ್ಲಪ್ಪ ಅಂತ ಹೇಳಿಬಿಡುವಂಥವ್ರು. ಹೀಗಾಗಿ ಈ 4 ಜನರ ಮಧ್ಯದಲ್ಲೇ ಇವರ ಏನಪ್ಪ ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ಕೈಯಲ್ಲಿ ಇವರ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರ ಭವಿಷ್ಯತೆ ಅನ್ನೋದು ಯಾರಿಗಾದರೂ ಇದು ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಆದರೆ ಈಗ ಬಂದಿರೋದೇನಪ್ಪ ಅಂತಂದ್ರೆ ಈಗ ನಮ್ಮ DK ಅವರು ನಿಧಾನಕ್ಕೆ ಪಾಪ ಅವ್ರಿಗೂ ಆಶಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ, ಆದರೆ ಆ ಆಶೆ ಅವರು ಈ ಸದ್ದು ಈಡೇರ್ತದೆ ಅಂತೇಳಿ ಈಗಿನ ಮಟ್ಟಿಗೆ ಅನ್ನಿಸ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಮಂದಿ ಮಾತಾಡ್ತಾ ಇದ್ದಾರೆ. ಮತ್ತು ವಾಸ್ತವಗಳನ್ನ ಅಭ್ಯಾಸ ಮಾಡಿದಾಗ ಸರಿ ಅನ್ನಿಸ್ತಾ ಇದೆ ಅಂತ. ಯಾಕಂದ್ರೆ ಈಗ ಏನಾದರೂ ಬಜೆಟ್ ಮಂಡಿಸೋದು ಇಷ್ಟೊಳಗೆ ಹೇಳಬೇಕಾಗಿತ್ತು, ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಮುಖ್ಯಮಂತ್ರಿ ಅವರನ್ನು. ಈಗಾಗಲೇ ಇವತ್ತು 8, ನಾಳೆ 9 ನಮ್ಮ ಇಕ್ಬಾಲ್ ಅವರು ಹೇಳಿದ್ದ ಪೀರಿಯಡ್ ಮುಗಿಲಿಕ್ಕೆ ಬಂತು. ಆದರೂ ನಮ್ಮ DKಶಿಗೆ ಇನ್ನೂ CM ಸೀಟ್ ಒಲದು ಬರುವಂಥ ಸಾಧ್ಯತೆ ಕಾಣ್ತಾ ಇಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ ಸೌಮ್ಯವಾಗಿ ಮತ್ತು ಅಷ್ಟೇ ಒಂದೇನಿದ್ರು ಅತ್ಯಂತ ಗಂಭೀರವಾಗಿ ಸಿದ್ದರಾಮಯ್ಯ ಅವರಿಗೆ ಬಜೆಟ್ ಮಾಡಿಸೋದಕ್ಕೆ ಮೌನಾಗಿ ಬಿಡುವಂಥದ್ದು ಅಂತ. ಅಂದರೆ ಬಜೆಟ್ ಮಾಡಿಸ್ಬೇಕಾದ್ರೆ ಹೋಗಬೇಕಾಗಿದ್ದು ಬಜೆಟ್ ಮಾಡಿಸಿದ ಮಾತು ಮುಂದೆ ಜಕ್ಕೊಂಡು ಹೋಗೋದು. ಅದ್ರ ಜೊತೆಗೆ 5 ರಾಜ್ಯಗಳ ಚುನಾವಣೆಗಳು ಬಂದಿದ್ದಾವೆ. ಈಗ 5 ರಾಜ್ಯಗಳ ಚುನಾವಣೆಗಳು ನಿಮ್ಗೆ ಗೊತ್ತದೆ ಈಗಾಗಲೇ ಯಾವ್ಯಾವಪ್ಪ ಅಂತೇಳಿ. ಆಸಾಮ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಉತ್ತರ ಪ್ರದೇಶ ಆಗಿರ್ಬೋದು. ಇವುಗಳದೆಲ್ಲ ಇಲೆಕ್ಷನ್ಗೆ ಈ DK ಶಿವಕುಮಾರ್ ಅವರು ಉಸ್ತುವಾರಿಯಾಗಿ ಹಚ್ತಾ ಇದ್ದಾರೆ. ಅದ್ರಾಗೂ ಈಗ ಆಸಾಮದ ಮೊದಲು ಬಂದದ. ಅದಕ್ಕೆ DK ಅವರು ಉಸ್ತುವಾರಿ ಹಚ್ಚೋದ್ರಿಂದಾಗಿ ಸಹಜವಾಗಿ ಅವ್ರನ್ನ ರಾಜ್ಯದಿಂದ ಹೊರಗೆ ದೂರ ಕಳಿಸಿದಂಗೆ ಆಗ್ತದಲ್ಲ. ಇದು ಅದು ಇಲೆಕ್ಷನ್ ಮುಗಿದಾಗ ಮುಂದೆ ಹೋಯಿತು ಅಂದಾಗ, ಅಂದರೆ ಈ ವರ್ಷದಿಂದ ಕೊಲ್ಯಾಪ್ಸ್ ಆಯಿತು ಅಂತ ಹೇಳಿದಾಗ. ಮತ್ತು 5 ಚುನಾವಣೆ ಮುಗಿಬೇಕಾದ್ರೆ 26 ಮುಗಿದು ಹೋಗಿಬಿಡ್ತದೆ.
ಮುಂದೆ ಉಳಿಯೋದು ಒಂದು ವರ್ಷಕ್ಕೆ ಇನ್ನೇನು ಮಾಡೋದಪ್ಪ ಅನ್ನುವಂಗೆ. ಇದರ ಅರ್ಥ ಡಿ ಕೆ ಶಿ ಅವ್ರಿಗೆ 2028ರವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದು ದುರ್ಲಭ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತದ. ಜೊತೆಗೆ ಸಿದ್ದರಾಮಯ್ಯರ ಸಹಜದ ಎಲ್ಲರಿಗೂ ಅಧಿಕಾರದಾಗಿರುವಂಥ ವ್ಯಕ್ತಿ ಜೊತೆಗೆ ಎಲ್ಲರೂ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಇರ್ತಾರೆ ಮತ್ತು ಸಪೋರ್ಟು ಮಾಡ್ತಿರ್ತಾರೆ. ಹೀಗಾಗಿ ಈಗಂತೂ ಬಜೆಟ್ ಆಯಿತು, ಮುಂದಿನ ಬಜೆಟು ಇವರು ಅನ್ನುವಂಥ ಪರಿಸ್ಥಿತಿ ಬಂದದ. ಇನ್ನು ಉಳಿದೇನು ಇನ್ನೊಂದು ಬಜೆಟ್ ಅಂದರೆ ಇದರ ಅರ್ಥ ಸಿದ್ದರಾಮಯ್ಯನವರು 2028ರಲ್ಲೇ ಅವರು ಉಳಿತಾರೆ ಅಲ್ಲಿ ತನಕ ಇವರು ಹೋಗುವುದಿಲ್ಲ ಅನ್ನುವಂಥದ್ದು. ಹಾಗೆ ಹೆಚ್ಚು ಕಡಿಮೆ ಆದ್ರೆ 2022 ಚುನಾವಣೆ ಮಾಡಿ ಪಕ್ಷಕ್ಕೆ ಗೆಲುವಂಥದ್ದು ಕೊಟ್ಟ ಆನಂತರ ಆ ಸಂದರ್ಭದಲ್ಲಿ ಏನಾದರೂ ಡಿ ಕೆ ಶಿ ಅವ್ರಿಗೆ ಅನುಕೂಲ ಆಗಬಹುದಾ ಅನ್ನುವಂಥ ಮಾತು. ಯಾಕಂದ್ರೆ ಈಗಿನ ಮಟ್ಟಿಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಭಾಳ ಕಡು ಕಷ್ಟ. ಅದಕ್ಕಾಗಿ ಎಲ್ಲರೂ ಅವ್ರ ಕಡೆ ಆಸಕ್ತಿಯಿಂದ ನೋಡ್ತಾ ಇದ್ರು ಇಲ್ಲಿವರೆಗೆ ಇಳಿಬಹುದು ಏನು ಅಂತೇಳಿ. ಇದರ ಅರ್ಥ ಬದಲಾಗುವುದು ಬಿಡೋದು ಹೈಕಮಾಂಡಿಗೆ, ಬದಲು ಮಾಡೋದು ಬಿಡೋದು ಹೈಕಮಾಂಡಿಗೆ. ಆದರೆ ಹೈಕಮಾಂಡ್ ಸಹಿತ ಅದನ್ನು ಡಿಸಿಷನ್ ತೊಗೊಳೋದ್ರಲ್ಲಿ ಭಾಳ ಕಷ್ಟ ಅದ ಅನ್ನೋದು ಅಷ್ಟ ಸತ್ಯ ಅದ. ಯಾಕಂದ್ರೆ ಒಬ್ಬ ಬೆಳೆದ ನಾಯಕನನ್ನು ಅಲ್ಲಾಡಿಸೋದ್ರ ಸ್ವಲ್ಪ ಕೆಲಸ ಅಲ್ಲ ಅನ್ನೋದು ಈಗಾಗಲೇ ಕಾಂಗ್ರೆಸ್ಸಿಗೆ ಗೊತ್ತಿರೋದು. ಜೊತೆಗೆ ಇದ್ದುದರಲ್ಲಿ ಈಗ ಆಗಿ ಹೋದಂಥ ಅನೇಕ ನಾಯಕರು ಬಂದು ಹೋಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಅವರೆಲ್ಲರಿಗಿಂತಲೂ ಒಬ್ಬ ಮಾಸ್ ಲೀಡರಾಗಿ ಮತ್ತು ಇವತ್ತಿಗೂ ಸಹಿತ ನಮ್ಮ ಹೈಕಮಾಂಡಿಗೆ ಬದ್ಧಾಗಿರೋದನ್ನು ನೋಡಿ ಸಹಜವಾಗಿಯೇ ಇವರು ಮುಂದುವರಿತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾಯಿದ್ದಾವೆ. ಅದೇನೋ ಬರಲಿ, ಒಟ್ಟಾರೆಯಾಗಿ ಈಗಿನ ಮಟ್ಟಿಗೆ ಮಾತ್ರ ತುರ್ತು ಈಗ ನಿಮ್ಮ ಹಲವು ಸಲ ಮಾತಾಡಿದ್ದು ಉಂಟು, ಇದನ್ನು ಹೇಳಿದ್ದೀನಿ. ಏನಪ್ಪ ಅಂದ್ರೆ ಸಿದ್ದರಾಮಯ್ಯರ ಮುಂದುವರಿತಾರಪ್ಪ 2028ರವರೆಗೆ. ಡಿ ಕೆ ಶಿ ಅವ್ರಿಗೆ ಸಾಧ್ಯ ಇಲ್ಲ. ಯಾಕಂದರೆ ಆ ಮಟ್ಟದ ದೊಡ್ಡ ನಾಯಕತ್ವ ಇನ್ನೂ ಬಂದಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ. ಬುದ್ಧಿವಂತರಿದ್ದಾರೆ, ಎಲ್ಲ ಇದ್ದಾರೆ, ಗೆಲ್ಲಿಸೋ ಶಕ್ತಿ ಅನ್ನೋದು ಇಲ್ಲ ಅಂತಲ್ಲ. ಆದರೆ ಎಲ್ಲರನ್ನೂ ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಶಕ್ತಿ ಇರ್ತದೆ, ಶಕ್ತಿ ಇರ್ತದೆ. ಹೌದು ನೋಡಿದ ತಕ್ಷಣ ಅರ್ಥ ಆಗ್ತಿರ್ತದೆ. ಅದನ್ನ ಬಂದಿಲ್ಲ ಅಂತೇಳಿ ನಾವು ಹೇಳ್ಬೋದು. ಬಟ್ ಈಗ ಇನ್ನೊಂದು ಮಾತು ಇದೇ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಡಿ ಕೆ ಶಿ ಬೆಂಬಲಿಗರಿಗೆ ಅತಿಯಾದ ಬೆಂಬಲ ಸೂಚಿಸುವಂಥದ್ದು ಅನ್ನೋಕ್ಕಿಂತಲೂ ಅತಿಯಾಗಿ ಡಿ ಕೆ ಶಿ ಆಗಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳೋದ್ರಿಂದ ಇನ್ನಷ್ಟು ದೂರ ಆಗಿ ಹೋಗ್ತದೆ ಅನ್ನುವಂಥದ್ದು ಅಷ್ಟ ಸತ್ಯ ತಿಳ್ಕೊಬೇಕಾಗಿತ್ತು. ಯಾಕಂತಂದ್ರೆ ಎಷ್ಟು ವಿನೀತಾಗಿರ್ತಾರೆ, ಎಷ್ಟು ಮಾತನ್ನು ಹೈಕಮಾಂಡ್ ಹೇಳಿದ್ದನ್ನು ಕೇಳ್ಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿ ಅವರಿಗೆ ಆ ಕುರ್ಚಿ ಸಮೀಪ ಬರ್ತದೆ ವಿನಃ ಕೇವಲ ಹಠಮಾರಿತನ ಮಾಡೋದ್ರಿಂದ ಕುರ್ಚಿ ಸಮೀಪ ಬರೋದಿಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಆಗ್ತಾಯಿದೆ. ಅವ್ರಿಗೂ ಕಲಿತಾ ಇದ್ದಾರೆ ಅವರ. ಯಾಕಂದ್ರೆ ಅನುಭವ ಕೆಲವೊಂದು ಕಲಿಸ್ತದೆ. ಎಲ್ಲನೂ ನಾವು ಶಾಲೆಯಿಂದ ಕಲಿಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲನೂ ನಾವು ನಮ್ಮ ಹಿರಿಯರಿಂದಲೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕಲಿದು ಅನುಭವದಿಂದ. ಈಗ ಅನುಭವದಿಂದ ಅವ್ರಿಗೆ ಅನ್ನಿಸ್ಲಿಕ್ಕತ್ತದ ಡಿ ಕೆ ಶಿವಕುಮಾರ್ ಅವ್ರಿಗೆ, ಹೌದು ನಾನು ಇನ್ನೂ ಬೆಳಿಬೇಕಾಗಿದ್ದೇನೋ ಅನ್ನುವಂಥ ಮಾತು ಮೋಸ್ಟ್ಲಿ ಅವರು ಅದನ್ನು ಒಪ್ಪಬಹುದು ಅಂತ. ಈಗ ಒಟ್ಟಾರೆ ಹೇಳೋದೇನಪ್ಪ ಅಂತಂದ್ರೆ ಈಗಿನ ಮಟ್ಟಿಗೆ ಡಿ ಕೆ ಶಿ ಅವ್ರನ್ನ ಈ ಪಂಚ ರಾಜ್ಯಗಳ ಚುನಾವಣೆ ಉಸ್ತುವಾರಿಗೆ ಹಚ್ಚೋದ್ರ ಮೂಲಕ ಸಿದ್ದರಾಮಯ್ಯರಿಂದ ಅವ್ರು ದೂರ ಮಾಡೋದಷ್ಟೇ ಅಲ್ಲ, ಮುಖ್ಯಮಂತ್ರಿ ಕುರ್ಚಿಯನ್ನು ಸಹಿತ ಅವ್ರು ದೂರ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ವೆಲ್ ಪ್ಲ್ಯಾನಡ್ ಕೆಲಸ. ಇದನ್ನು ವಿರೋಧ ಮಾಡಲಿಕ್ಕೆ ಬರೋಂಗಿಲ್ಲ, ಬಿಡೋಕ್ಕೂ ಬರೋಂಗಿಲ್ಲ. ಬಿಸಿ ತುಪ್ಪ ಉಳಿತೀರಿ ಹೋಗ್ತಿದ್ದೆ, ನುಗ್ತೀರಿ ಸುಡ್ತಿದ್ದೆ ಅನ್ನೋ ಪರಿಸ್ಥಿತಿ ಡಿ ಕೆ ಶಿ ಅವ್ರದ್ದಾಗ್ಯದ. ಅದೇನೋ ಆಗಲಿ, ಹೈಕಮಾಂಡ್ ಮಾತ್ರ ಈ ಸದ್ಯದಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡೋ ವಿಚಾರ ಇಲ್ಲ ಅಂಥೇಳಿ ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಮಾಡ್ಬೋದಾ ಡಿ ಕೆ ಶಿ ಅವ್ರನ್ನ? ನೋಡೋಣ ಏನಾಗ್ತದೆ. ಈಗಿನ ಮಟ್ಟಿಗೆ ಮಾತ್ರ ಇದು ಗಗನ ಕುಸುಮ ಅಥವಾ ಗಗನ ಮಲ್ಲಿಗೆ ಅಂತ ಮಾತ್ರ ಹೇಳಬೇಕಾಗಿದೆ. ಇರಲಿ, ಗಗನ ಮಲ್ಲಿಗೆನೂ ಸಹಿತ ನೆಲದ ಮೇಲೆ ಅದ ಅನ್ನೋದು ನಾವು ನೆನಪಿರಲಿ. ಏನೇನೂ ಆಗ್ಬೋದಿಲ್ಲ ಅಂತಲ್ಲ, ಬಟ್ ಈಗಿನ ಮಟ್ಟಿಗೆ ಆ ಪವಾಡ ಆಗ್ತದೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ದ. ಅಂದರೆ ಸೇಮ್ ಆಗೋ ಪವಾಡ ಗ್ಯಾರಂಟಿ ಇಲ್ಲ ಅಂತ ಹೇಳ್ದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗನ್ನಡಿ ವಂದನೆಗಳು.